ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆ್ಯನಿ ಮಸ್ಕರಿನಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಜೇಕುವಿನ ಫಸ್ಟ್ ಬರ್ತ್ಡೇ ಆ್ಯಂಡ್ ಫಸ್ಟ್ ಬರ್ತ್ಡೇ ನೆನಪಿಗೋಸ್ಕರ ನಾವು ಕಬ್ಬನ್ ಪಾರ್ಕಿಗೆ ಹೋಗಿ ಅಲ್ಲಿ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದು ಪ್ರೀವಿಯಸ್ ಡೇ. ನಾವು ಅವನ ಬರ್ತ್ಡೇಗೆ ಅಲ್ಲಿ ಸೆಲೆಬ್ರೇಷನ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಎಲ್ಲ ತೊಗೊಂಡಿದ್ವಿ. ಲೈಕ್ ಮಂತ್ ಆನ್ ಮಂತ್ ಫೋಟೋ ಸೆಷನ್ ಎಲ್ಲ ಮಾಡಿದರು ಮನೆಯಲ್ಲೇ. ಆ ಫೋಟೋಸನ್ನೆಲ್ಲ ಒಂದು ಫ್ರೇಮ್ ಥರ ಹಾಕಿ ಮಾಡುವ ಹ್ಯಾಪಿ ಬರ್ಡೇ ಹ್ಯಾಪಿ ಫಸ್ಟ್ ಬರ್ತ್ಡೇ ಅಣ್ಣ ಮತ್ತು ಅದಕ್ಕೆ ಇಬ್ಬರು ಸೇರಿಕೊಂಡು ಇದು ಮಾಡ್ತಾಯಿದ್ರು. ಆ್ಯಂಡ್ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ. Good boy. Good news. Kali Jeko. High five dine. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಯಾಟರ್ಡೆ ನಾವೆಲ್ಲ ಬೇಗನೆ ಎದ್ದೇಳಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ 6:30ಗೆ ಹೊರಟ್ವಿ. ಇವನು ನೋಡಿದ್ರೆ 6:30ಗೆ ಯಾವತ್ತೂ ಹೇಳ್ತಾನಂತೆ, ಬಟ್ ಇವತ್ತು 7 o'clock ಆದ್ರೂ ಹೇಳಲೇ ಇಲ್ಲ. ಆಮೇಲೆ ಏನು ಮಾಡಿಸೋದು, ಫೋರ್ಸ್ಫುಲಿ ಎಬ್ಬಿಸಲೇಬೇಕಾಯಿತು. Happy birthday. Who's gonna eat that? ಅವನು ಎದ್ದಾಯಿತು, ಫ್ರೆಶ್ ಅಪ್ ಅದೆಲ್ಲ ಬೇಗ ಹೊರಟಾಯಿತು. ನಮ್ಮ ಪ್ಯಾಕಿಂಗ್ ಕೂಡ ಸ್ಟಾರ್ಟ್ ಆಯಿತು. ಆಮೇಲೆ ನಾವು ಡೈರೆಕ್ಟ್ಲಿ ಬ್ರೇಕ್ಫಾಸ್ಟ್ ಕೂಡ ಅಲ್ಲೇ ಮಾಡೋದಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದು IDCಗೆ, ಬಟ್ ಆ ಶಾಪ್ ಕ್ಲೋಸ್ ಇತ್ತು ಅಂತ ಹೇಳಿಕೊಂಡು ವಾಪಸ್ ಹತ್ತಿರದಲ್ಲಿರುವ MTR ಅಲ್ಲಿಗೆ ಹೋದ್ವಿ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ನಾವು ಕಬ್ಬನ್ ಪಾರ್ಕಿಗೆ ಎಂಟ್ರಿ ಕೊಟ್ವಿ. ನಾವು ಮಿನಿ ಬ್ರೇಕ್ಫಾಸ್ಟ್ ತೊಗೊಂಡ್ವಿ, ತುಂಬ ಚೆಂದವಾಗಿತ್ತು. ಆ್ಯಂಡ್ ಟೀ ಕಾಫಿ ಎಲ್ಲ ಕುಡ್ದಾದ ನಂತರ ಇಲ್ಲಿಯೇ ನಮ್ಮ ಜೇಕುದು ಕೂಡ ಬ್ರೇಕ್ಫಾಸ್ಟ್ ಆಯಿತು. ಅವನಿಗೆ ರಾಗಿದ್ದು ಏನೋ ಮಾಡಿದರು, ಮಣ್ಣಿ ಥರ. ಅದಾದ ನಂತರ ನಾವು ಹೊರಟು ಡೈರೆಕ್ಟ್ಲಿ ನಾವು ಕಬ್ಬನ್ ಪಾರ್ಕಿಗೆ ಹೋದ್ವಿ. ನಮ್ಮದೆಂತ ಪ್ಲ್ಯಾನ್ ಇತ್ತಂದರೆ ಅಲ್ಲಿ ಹೋದ ನಂತರ 1-2-3 ಫೋಟೋ ಅಂದರೆ ಪೋಸಸನ್ನು ಡಿಸೈಡ್ ಮಾಡಿದ್ವಿ ಮುಂಚೆನೇ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ಸೊ ನಾವು ಅವನಿಗೆ ಚೇರಲ್ಲಿ ಕೂತ್ಕೊಂಡು 1-2 ಫೋಟೋ ಮತ್ತು ಸೈಕಲಲ್ಲಿ ಹಾಗೆ ತುಂಬ ಪ್ಲ್ಯಾನ್ ಮಾಡಿದ್ವಿ, ಬಟ್ ಯಾವುದು ಅಷ್ಟು ವರ್ಕ್ಔಟ್ ಆಗಿಲ್ಲ. ಈಗ ಹೇಗೆ ಅಂತ ಅಂದರೆ ಅವನಿಗೆ ವಾಕಿಂಗ್ ಮಾಡಬೇಕು, ಎಷ್ಟು ಫೋರ್ಸ್ಫುಲಿ ಮಾಡಿ ಕರ್ಕೊಂಡು ಹೋಗಿಸ್ತಾನೆ ಅಂತಿಲ್ಲ, ಬಟ್ ಅವನಾಗಿ ವಾಕ್ ಮಾಡಲಿಕ್ಕೆ ಇನ್ನೂ ಸಹ ಸ್ಟಾರ್ಟ್ ಆಗಲಿಲ್ಲ. ಬಟ್ ಯಾರಾದರೂ ಹಿಡಿತಾನೇ ಇರಬೇಕು ಅವನಿಗೆ. ಅವನ ಹಿಂದೆ ಓಡೋದೇ ನಮ್ಮ ರೆಬೆಕೆ ಅವರ ಕೆಲಸ ಆ್ಯಂಡ್ ನಮ್ಮ ಕೆಲಸ ಕೂಡ. ಓಡಿ ಸಾಕಾಗ್ತದೆ. ಫಸ್ಟಿಗೆ ಸ್ವಲ್ಪ ಹೊತ್ತು ನಡೆಯುವ ಅಂತ ಹೋಗ್ತೀನಿ ನಾನು ಯೂಶ್ವಲಿ ಹಾಗೇನೆ, ಸ್ವಲ್ಪ ಹೊತ್ತು ಹೋಗುವ ಅಂತ ಹೋಗೋದು. ಆಮೇಲೆ ಬಿಡ್ತಾನ, ಆಮೇಲೆ ರಪಕ ಎತ್ತಿದ್ರೆ ಸಹ ಬೊಬ್ಬೆ. ಅವನಿಗೆ ನಡೆದ್ರೆ ನಡೀತಾನೇ ಇರಬೇಕು ಅಂತ ತುಂಬ ಆಸೆ. ಸೊ ನಮ್ಮ ಎಲ್ಲ ಮ್ಯಾಟ್ ಅದು ಇದು ಎಲ್ಲ ತೊಗೊಂಡೋಗಿ ಕ್ಯಾರಿ ಮಾಡ್ಕೊಂಡು ಕರ್ಕೊಂಡು ತೊಗೊಂಡೋಗ್ತಾ ಇದ್ದೀವಿ ಎಂಟ್ರಿಗೆ. ಆ್ಯಂಡ್ ಇಲ್ಲಿ ಕಬ್ಬನ್ ಪಾರ್ಕ್ ಫ್ರೀ, ಏನು ಚಾರ್ಜಸ್ ಏನೂ ಇಲ್ಲ. ಒಳಗೆ ಹೋಗಬೇಕಾದ್ರೂ ಸಹ ಎಂಟ್ರಿ ಫೀ ಎಲ್ಲ ಏನೂ ಇಲ್ಲ. ಫಸ್ಟ್ ಹೋದ ತಕ್ಷಣ ನಮಗೆ ಸೂಟ್ ಆಗುವಂತಹ ಪ್ಲೇಸಸ್ಸಿಗೆ ಹುಡುಕಿದ್ವಿ, ಯಾಕಂದರೆ ನಮಗೆ ಗ್ರೀನರಿ ಅಂತ ಬೇಕಿತ್ತು. ಮತ್ತು ಲೈಕ್ ಹ್ಯಾಪಿ ಬರ್ಡೇ ಅಂತ ಒಂದು ಥ್ರೆಡ್ಡಲ್ಲಿ ಮಾಡಿದ್ವಿ ಅಲ್ವಾ, ಅದನ್ನು ಕಟ್ಟಲಿಕ್ಕೆ 1-2 ಏನಾದರೂ ಬೇಕಿತ್ತು, ಲೈಕ್ ಹಗ್ಗ ಥರ ಅಂತ. ಬಟ್ ತುಂಬ ಸ್ಕ್ವಿರಿಲ್ಸ್ ಎಲ್ಲ ತುಂಬ ಇತ್ತು, ತುಂಬ ಚೆಂದವಾಗಿ ಕಾಣ್ತಾ ಇತ್ತು. ಆ್ಯಂಡ್ ಫೈನಲಿ ನಮಗೊಂದು ಪ್ಲೇಸ್ನ ಸೆಟ್ ಮಾಡಿ ಅಲ್ಲೇ ಕೂತ್ಕೊಂಡ್ವಿ. ಅದಕ್ಕಿಂತ ಮುಂಚೆ ನಾನು ಮತ್ತು ನನ್ನ ಅಣ್ಣ ಇಬ್ಬರು ಕೂಡ ತುಂಬ ಕಡೆ ಹೋದ್ವಿ. ಒಂದೊಂದು ಕಡೆ ದೂರದಿಂದ ತುಂಬ ಚೆಂದ ಕಾಣ್ತಿತ್ತು. ಇಲ್ಲಿ ನೋಡಿ ಎಲ್ಲೋ ಫ್ಲವರ್ಸ್ ಎಲ್ಲ ತುಂಬ ಚೆಂದ ಕಾಣ್ತಿತ್ತು, ಬಟ್ ಹತ್ತಿರದಿಂದ ಹೋದರೆ ತುಂಬ ಅಂದರೆ ಕೆಸರು ಥರ ಇತ್ತು. ಅದಾದಮೇಲೆ ನಮಗೆ ನಾವು ಫಸ್ಟ್ ಯಾವುದು ಡಿಸೈಡ್ ಮಾಡಿದ್ವಿ ಅದೇ ಪ್ಲೇಸ್ ಒಳ್ಳೇದು ಉಂಟು ಅಂತ ಹೇಳ್ಕೊಂಡು ಅಲ್ಲೇ ಕೂತ್ಕೊಂಡ್ವಿ. कर 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 जेनी कर आप लोग बाबा को पकड़ के नहीं जाएंगे।
उसके पकड़ेंगे, हम अगर पकड़ेंगे तो वीडियो काढिए झाल्याने कंपनी ओके नेक्स्ट क्या तुझे वन अंग गलता है की ची वो उठलो ना नाम तुकने ನಾವು ಡೆಕೋರೇಷನ್ ಎಲ್ಲ ಸೆಟ್ ಮಾಡಿ ಆಗೋ ಅಷ್ಟರಲ್ಲಿ ಅವನಿಗೆ ವಾಪಸ್ ನಿದ್ದೆ ಬಂತು. ಸೊ ಹಾಗೆ ಅವನಿಗೆ ವಾಪಸ್ ಮಲಗಿಸಿ ವಾಪಸ್ ನಾವು ಸೆಟ್ ಮಾಡ್ತಾ ಇದ್ವಿ ಏನೇನು ಅಂತ. ಇಲ್ಲಿ ಏನಂತಂದರೆ ಆ ಥ್ರೆಡ್ನೆಲ್ಲ ಇದು ಏನಂತಾರೆ ಮರಕ್ಕೆ ಕೂಡ ಕಟ್ಟಲಿಕ್ಕಿಲ್ಲ ಅಂತ ಹೇಳ್ಕೊಂಡು 2-3 ಬಂದು ಹೇಳಿ ಹೋದರು. ಲೈಕ್ ಸೆಕ್ಯೂರಿಟಿ ಅವರು ಬರ್ತಾರಲ್ವ, ಅವರೆಲ್ಲ ಚೆಕ್ ಮಾಡ್ತಾನೆ ಇರ್ತಾರೆ. ಹಗ್ಗ ಎಲ್ಲ ಕಂಬಕ್ಕೆ ಕಟ್ಟಲಿಕ್ಕೆ ಮರಕ್ಕೆಲ್ಲ ಕಟ್ಟಲಿಕ್ಕಿಲ್ಲ ಅಂತ ಹೇಳ್ಕೊಂಡು ಅದಕ್ಕೆ ನಾವೇನು ಮಾಡಿದ್ವಿ, 2 ಬಾಕ್ಸ್ನ ತೊಗೊಂಬಂದಿದ್ವಿ, ಬಾಕ್ಸ್ ಮತ್ತು ಚೇರ್ ಅದಕ್ಕೆ ಕಟ್ಟಿದ್ವಿ. ಆ್ಯಂಡ್ ಹೀಲಿಯಂ ಬೆಲೂನ್ ಕೂಡ ಹೊರಗಡೆಯಿಂದ ಮಾಡಿಸಿ ತಂದಿದ್ವಿ, ಬಟ್ ಎಲ್ಲ ಇರಲಿಲ್ಲ ಇತ್ತು. ಸ್ವಲ್ಪ ಹೊತ್ತೇ ಮಾಡಿದ್ವಿ, ಆಮೇಲೆ ಅದನ್ನು ಹೊಡಿಸಿದ್ವಿ ಅಷ್ಟೇ. ಇಷ್ಟೆಲ್ಲ ಮಾಡಿ ಆಗೋ ಅಷ್ಟರಲ್ಲಿ ನಮ್ಮ ಜೇಕ್ ಕೂಡ ಎದ್ದಾದ ನಂತರ ಆಮೇಲೆ ಫೋಟೋ ಸೆಷನ್ ಸ್ವಲ್ಪ ಬೇಗ ಫೋಟೋ ಸೆಷನ್ಸ್ ಎಲ್ಲ ಮಾಡಿದ್ವಿ. ಉಟ್ಲು ಜೇಕು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಜೇಕು, ಹ್ಯಾಪಿ ಬರ್ತ್ಡೇ ಟು ಯು. ನಿರತಾಗಿ निरता वो सनलाइट आया ना इसलिए ना उठो उनकी कट करें ಆ್ಯಕ್ಚುಲಿ ಏನಂತಂದರೆ ಕಬ್ಬನ್ ಪಾರ್ಕಲ್ಲಿ ನಾವು ನೋಡಿದಷ್ಟು, ಲೈಕ್ ನಾವೀಗ ರೀಲ್ಸ್ ನೋಡಿದ್ದೇವೆ, ಯೂಟ್ಯೂಬಲ್ಲಿ ಶಾರ್ಟ್ಸ್, ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿದ್ವಿ. ತುಂಬ ಜನ ಕೇಕ್ ಕಟ್ ಮಾಡಿದ್ದಾರೆ, ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ, ಹೀಗೆ ಡೆಕೋರೇಷನ್ ಎಲ್ಲ ಮಾಡಿದರು. ಸೊ ನಾವೇನಂತ ಅಂದ್ಕೊಂಡ್ವಿ ಏನು ಪ್ರಾಬ್ಲಮ್ ಇರಲ್ಲ ಅಂತ. ಬಟ್ ಹೀಗೆ ಹೀಲಿಯಂ ಬೆಲೂನ್ ಎಲ್ಲ ಮಾಡಿದ ನಂತರ ನಮಗೆ ಸೆಕ್ಯೂರಿಟಿ ಅವರೆಲ್ಲ ತುಂಬ ಸತಿ ಬಂದು ಹೇಳ್ತಾಯಿದ್ರು, ಇದು ಎಲ್ಲವಿಲ್ಲ ತೆಗಿರಿ, ಇದನ್ನು ಬೇಗ ತೆಗಿರಿ ಅಂತ. ಸೊ ಜಸ್ಟ್ ನಾವು ಅದನ್ನು ಆಲ್ರೆಡಿ ಪೇ ಮಾಡಿ ಆಗಿದೆ, ಖರ್ಚು ಮಾಡಿದ್ದೀವಿ ಅಲ್ವಾ, ಒಂದು ಅಟ್ಲೀಸ್ಟ್ ಸ್ವಲ್ಪ ಆದರೂ ಫೋಟೋ ತೆಗಿದ್ದೇವೆ ಅಂತ ಹೇಳ್ಕೊಂಡು ಒಂದು 5 ನಿಮಿಷ ಅಷ್ಟೇ ಕೊಟ್ಟಿದ್ದರು. ಹಾಗೆ ನಾವು 5 ನಿಮಿಷದಲ್ಲೇ ಫೋಟೋ ಎಲ್ಲ ತೆಗೆದು ಮತ್ತೆ ನಾವು ಆ ಹೀಲಿಯಂ ಬೆಲೂನನ್ನು ವಾಪಸ್ ಎಲ್ಲಿ ಮಾಡಿಸಿದ್ದೆ ಅವರಿಗೇ ಕೊಟ್ವಿ. ಅವರೇ ಹೊಡ್ಸಾಕಿದ್ರು. ಯಾಕಂದರೆ ನಮಗೆ ತುಂಬ ಇಷ್ಟ ಇತ್ತು ಹೀಗೆ ಫೋಟೋಸ್ ತೆಗಿಬೇಕು ಅಂತ. ಆದ್ರೂ ಎಷ್ಟೋ ಕಷ್ಟಪಟ್ಟು 5 ಮಿನಿಟ್ಸ್ ಅಂತ ಹೇಳಿ ಒಂದು ಆದಷ್ಟು ಫೋಟೋ ತೆಗಿಯೋಷ್ಟು ತೆಗೆದ್ವಿ. मोरनी की मोर ले गई, बाकी जो कौन अच्छा कौन आता सो ಅವ್ರ ಮುಚ್ಚ ಪಾಪ ಅವ್ರ ಮಗಳ ಹತ್ರ ಹಂಗ ಮಾಡಿದ್ರೆ ಅವ್ರ ಹತ್ರ ಹಂಗ ಮಾಡಿದ್ರೆ ಫೈನಲ್ ಆಗಿ ನಾವು ಕೇಕ್ ಕಟ್ ಮಾಡಿದ್ವಿ. ಕೇಕ್ನ ನಾವು ಝೊಮ್ಯಾಟೊಂದು ಆರ್ಡ್ರ್ ಮಾಡಿದ್ವಿ. ಆಮೇಲೆ ಸೈಕಲಲ್ಲಿ ಕೂತ್ಕೊಂಡು ಒಂದು 2-3 ಫೋಟೋ ಎಲ್ಲ ತೆಗೆದ್ವಿ. ಎಲ್ಲ ಕೇಕ್ ಕಟ್ ಆದ ನಂತರ ತಿನ್ನಿಸಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಅತ್ತಿಗೆ ಮಾಡಿದರು, ನಾನು ಮಾಡಿದೆ, ಅಣ್ಣ ಕೂಡ ಮಾಡಿದರು. ಎಲ್ಲ ಮಾಡಿ ಆದ ನಂತರ ನಾವು ಇಲ್ಲಿಂದ ಹೊರಟ್ವಿ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋ ಅಂತ ಆಯಿತು. ಬಟ್ ತುಂಬ ಸುಸ್ತು ಸಾಗಿತ್ತಲ್ವ, ಅವನಿಗೆ ಆಚೆ ಈಚೆ ಮಾಡಿಸೋದೇ ಆಯಿತು, ಲೈಕ್ ಆಟಾಡಿಸೋದು ಅದು ಇದು ಅಂತ ಹೇಳ್ಕೊಂಡು. ಆಮೇಲೆ ನಮ್ಮದು ನೆಕ್ಸ್ಟ್ ಇಲ್ಲಿಂದ ಟಾಯ್ ಟ್ರೈನಿಗೆ ಹೋಗಬೇಕು ಅಂತ ಇತ್ತು, ನೋಡ್ಕೊಂಡು ಬರೋಣ ಅಂತ ಅಲ್ಲಿಗೆ ಹೋದ್ವಿ. ಕರ್ಗೈ
ಓ ಕೊಡೋಣ ಕಾಡ ನೀ ಬಿಡಿ ಹಾ ಅಷ್ಟಾಗಿರ್ತ ಊಟ ಆಟ बस ಹೆಂಗಿಲ್ಲ ಹೇಳು भूक लागता हां आता जेवण काही यायचे सांग को सांग काय ते तुम्ही एक्वेरियम ॲक्वेरियम आज नका या टाइम जाता नाही ओ शिट माझं एक काम करायचं नाही हां टॉय ट्रेन जाऊन एक्वेरियम जाऊन आम्ही जेवण घ्या अब 100 रुपीस मी टाकून बट 300 लॉस नाही एकदम ಕೈ ಹಾಂ ಫೈನಲಿ ಪ್ಯಾಕಪ್ ಆಯಿತು. ಇಲ್ಲಿಂದ ನಾವು ಐಟಮ್ಸ್ನೆಲ್ಲ ಏನೆಲ್ಲ ತೊಗೊಂಡು ಬಂದಿದ್ದೆಲ್ಲ ಪ್ಯಾಕಪ್ ಮಾಡಿ ಕಾರಲ್ಲಿಟ್ಟು ಅದು ಆದ ನಂತರ ನಾವು ಬಾಲ್ಭವನ್ ಟಾಯ್ ಟ್ರೈನ್ ಇದೆಯಲ್ವ ಅಲ್ಲಿಗೆ ಹೋಗುವ ಅಂತ. ಅಲ್ಲಿ ನಾನು ಇಷ್ಟು ತನಕ ಟಾಯ್ ಟ್ರೈನೆಲ್ಲ ಹೋಗಲಿಲ್ಲ, ಆದರೆ ಸಹ ಅಣ್ಣ ಮತ್ತು ಅದಕ್ಕೆ ಹೋಗುವ ಅಂತ ಹೇಳಿದರು. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಓಕೆ ಇಶಿತ್ತು. ರಾವ್ ಏನಂತೈತೆ आवडायचा ಮಗ ಡೌಟ್ ಬಳೆ तू बोल सांगा मेरे सामने जंप करने के लिए भी घूसा छोटा बता ಟಾಯ್ ಟ್ರೈನ್ ಆಯಿತು. ಅಷ್ಟೊಂದು ಇಷ್ಟ ಆಗಲಿಲ್ಲ, ಅಂದರೆ ತುಂಬ ಸ್ಲೋ ಆಗಿ, ಅಂದರೆ ಈ ವ್ಯೂಸ್ನೆಲ್ಲ ನಾವು ಆಲ್ರೆಡಿ ಹೊರಗಡೆ ನೋಡಿದ್ವಿ. ಸೊ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಓಕೆ ಹೋಗ್ಬೋದು ಅಂತ ಅನಿಸ್ತು ಅಷ್ಟೇ. ಅದಾದ ನಂತರ ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇತ್ತಾಯ್ತು ಮಕ್ಕಳಿಗೆ ಅಂತಲೇ ಸಪ್ರೇಟಾಗಿ. ಸ್ವಲ್ಪ ದೊಡ್ಡ ಆಗಬೇಕು ಮಕ್ಕಳು, ಆವಾಗಲೇ ಆಡಲಿಕ್ಕೆಲ್ಲ ತುಂಬ ಖುಷಿ ಆಗ್ತಿದೆ. ಬಂದರೆ ಒಂದು ದಿನ ಕೂಡ ಬಿಡಲಿಕ್ಕಿಲ್ಲ. ಆ್ಯಂಡ್ ಇಲ್ಲಿ ಸೆಲ್ಫಿ ಡ್ಯಾನ್ಸ್ ಇತ್ತು ನೋಡಿ, ಈ ಮಗು 360 ಕ್ಯಾಮರಾದಲ್ಲಿ ಡ್ಯಾನ್ಸ್ ಮಾಡ್ತದಲ್ವ, ಹಾಗೆ ಮಾಡುವ ಅಂತ ನಮ್ಮ ಅಣ್ಣ ಅದಕ್ಕೆ ಹೇಳ್ತಾಯಿದ್ರು. ಸೊ ಅವ್ರು ಫೈನಲಿ ಮಾಡಿದರು ಕೂಡ. ಈ ಒಂದು ಆ್ಯಕ್ಟಿವಿಟಿಗೆ ಪರ್ ಪರ್ಸನ್ 30 ರುಪೀಸ್. ಸೊ 30 90 ರುಪೀಸ್ ನಮ್ಮ ಫ್ಯಾಮಿಲಿಗೆ ಆಯಿತು. ಆಮೇಲೆ ನಾವೆಲ್ಲ ಅಷ್ಟೊಂದು ತೆಗಿಲಿಕ್ಕೆ ಹೋಗಲಿಲ್ಲ. ಮತ್ತೆ ಮಕ್ಕಳು ಬಂದರು, ಒಂದೊಂದು ಡ್ಯಾನ್ಸ್ ಮಾಡಿದರು, ಅದನ್ನು ನೋಡಲಿಕ್ಕೆ ಖುಷಿ ಆಗ್ತಿತ್ತು. ಸೊ ಅವರ ಫೇವ್ರೆಟ್ ಸಾಂಗ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು ತುಂಬ ಚೆಂದ ಮಾಡ್ತಾಯಿದ್ರು ಎಲ್ಲ ಮಕ್ಕಳು. ಇಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಊಟಕ್ಕೆ. ಮಧ್ಯಾಹ್ನದ 1-1:30 ಹಾಗೇನೋ ಆಗಿತ್ತು. ಅದಕ್ಕೆ ನಾವು ಸೀದಾ ಊಟಕ್ಕೆ ಅಂತ ಹೊರಟ್ವಿ. ಮೇಘನ ಬಿರಿಯಾನಿಗೆ ಹೋದ್ವಿ. ಮೇಘನ ಬಿರಿಯಾನಿಗೆ ಹೋಗಿ ಆಬ್ವಿಯಸ್ಲಿ ಬಿರಿಯಾನಿ ತೊಗೊಂಡ್ವಿ 2 ಪ್ಲೇಟ್. ಅಲ್ಲಿಗೆ ಫುಲ್ ಆಯಿತು. ಅದಾದ ನಂತರ ನಾವು ಅಕ್ವೇರಿಯಂ ಕೂಡ ಇತ್ತು ಕಬ್ಬನ್ ಪಾರ್ಕಲ್ಲಿ. ಅದಕ್ಕೆ ಒಂದು ದಿನ ಫುಲ್ ಬೇಕಾಗುತ್ತೆ ಅಂತಂದರೆ ಲೈಕ್ 2-3 hours ಏನೋ ಬೇಕಾಗುತ್ತೆ ಅಲ್ಲಿ ತಿರುಗಲಿಕ್ಕೆಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಹೋಗುವ, ಈ ಸರ್ತಿ ಬೇಡ ಅಂತ ಹೇಳ್ಕೊಂಡು ನಾವು ಸ್ಕಿಪ್ ಮಾಡಿದ್ವಿ. पनीर कबाब काय तोट्यावर जीने लगाओ अमाम कर अमाम
ओ Anda bigger ne tai. गलता वो सोस Ekidene nene. ನೇಬರ್ಸ್ಗೆ ಕೊಡಲಿಕ್ಕೆ ಅಂತ ನಾವು ಕೇಕ್ ಕೂಡ ಆರ್ಡರ್ ಮಾಡಿದ್ವಿ. ಆ ಕೇಕನ್ನು ನೇಬರ್ಸಿಗೆ ಕೊಟ್ಟಾದ ನಂತರ ನಾವು ಚರ್ಚಿಗೆ ಹೊರಟ್ವಿ. ಸಾಯಂಕಾಲ ನಾವು ಚರ್ಚಿಗೆ ಹೋಗ್ಲಿಕ್ಕೆ ಹೋದ್ವಿ ಮಾರ್ಕಳ್ಳಿ. ಚರ್ಚಾ ಕೈಲಿ ಆಗಿ आम्ही चर्चा कैली जेकू ते बोले चर्चा कैली आम्ही ಬರ್ತ್ಡೇ ಸೆಲೆಬ್ರೇಷನ್. ಪೂಜೆ ಎಲ್ಲ ಆದ ನಂತರ ನೆಕ್ಸ್ಟ್ ನಾವು ಡಿನ್ನರಿಗೆ ಅಂತ ಸ್ಪೈಸ್ ಗಾರ್ಡನ್ ಹತ್ರ ಇರುವಂತಹ ಝ್ಯಾಫ್ರಾನಿಗೆ ಹೋದ್ವಿ. ಫಸ್ಟ್ ಟೈಮ್ ಇಲ್ಲಿ ಹೋಗೋದು. ಚೆನ್ನಾಗಿತ್ತು, ಪರವಾಗಿಲ್ಲ. ಅದರಲ್ಲಿ ನಮ್ಮ ಜೇಕೊಟ್ಟಿಗೆ ಆಟಾಡೋದೇ ತುಂಬ ಹೊತ್ತಾಯಿತು. ನಾನು ಅವನಂತ ಆಟಾಡಿಸ್ತಾ ಇದ್ದೆ ತುಂಬ ಹೊತ್ತು. ಸೊ ಇಷ್ಟೇ ಆಗಿತ್ತು ಇವತ್ತಿನ ಈ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ಆ್ಯಂಡ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಬೇಗನೆ ಸಿಗ್ತೀನಿ ಅಂತ ಹೇಳಿ. ಟೇಕ್ ಕೇರ್, ಬಾಯ್. ನನ್ನ ಮುಂದೆ ದೇಶದ ಸಿಪಾಯಿ बोलो मेरे साथ जय हिंद जय हिंद जय हिंद जय हिंद जय हिंद. कसे जेकू जय हिंद कसे जय हिंद.